ಇಲ್ಲಿ ಶ್ರಮಿಕರು, ನಿರ್ಗತಿಕರು, ಬಡವರು ಇವರ ಮಕ್ಕಳೆಲ್ಲ ಒಳ್ಳೆಯ ಶಿಕ್ಷಣ ಪಡಿಬೇಕು. ಒಳ್ಳೆಯ ಶಿಕ್ಷಣ ಪಡೆಯುವುದು ಇದು ನಮ್ಮ ಹಕ್ಕು. ಆದ್ರೆ ಇಲ್ಲಿ ಇದರ ಹಿಂದೆ ನಡೀತಕ್ಕಂತ ಹುನ್ನಾರ ಏನು ಅಂತಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟತೆಯನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಫಂಡ್ ಎಲ್ಲ ರಿಲೀಸ್ ಆಗುತ್ತೆ, ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆ ಗುಣಮಟ್ಟತೆ ಹೆಚ್ಚಿಗೆ ಮಾಡಲ್ಲ. ನೀವು ಗೂಗಲ್ ಅಲ್ಲಿ ಹೊಡೆದು ನೋಡಿದ್ರೆ ಇವತ್ತು ಗುಲ್ಬರ್ಗಾದಲ್ಲಿ ನಂಬರ್ 1 ಶಾಲೆ ಯಾವುದು ಅಂದ್ರೆ ಪ್ರೈವೇಟ್ ಖಾಸಗಿ ಶಾಲೆಗಳೇ ಬರುತ್ತೆ ವಿನಃ ಸರ್ಕಾರಿ ಶಾಲೆಗಳಲ್ಲಿ ಬರಲ್ಲ. ಇವ್ರಿಗೆ ಆಗಿಲ್ಲ, ಇವರು ವಿಫಲರಾಗ್ಯಾರ. ಹಾಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟತೆ ಹೆಚ್ಚಿಗೆ ಹುಡುಕಬೇಕು. ಗುಣಮಟ್ಟತೆ ಹೆಚ್ಚಿಗೆ ಮಾಡಿದಾಗ ಮಾತ್ರ ಸರ್ಕಾರಿ ಶಾಲೆಗಳಲ್ಲಿ ಬಡವರ ಮಕ್ಕಳು, ಶ್ರಮಿಕರ ಮಕ್ಕಳು ಓದಿ ವಿದ್ಯಾವಂತರಾಗ್ತಾರ. ಈ ಸಮಾಜಕ್ಕೆ ಅವ್ರು ಏನಾದ್ರೂ ಒಂದು ಕೊಡುಗೆ ಕೊಡ್ತಾರ ಅನ್ನೋ ನಿಟ್ಟಿನಲ್ಲಿ ನಾವಿಲ್ಲಿ ಪರಿವಾರ ಸಂಘಟನೆಗಳಿಂದ ಇದನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ. ಖಾಸಗಿ ಶಾಲೆಗಳಲ್ಲಿ ಆಗ್ತಕ್ಕಂತ ಅವ್ಯವಹಾರಗಳನ್ನ ಮಾನ್ಯ ಅಧಿಕಾರಿಗಳು ತಡೆ ಹಿಡಿಬೇಕು. ಸರ್ಕಾರಿ ಶಾಲೆಗಳ ಕಡೆ ಸಾರ್ವಜನಿಕರು ಬರಬೇಕು. ಏನಕ್ಕಂದ್ರೆ ನಾವೆಲ್ಲರೂ ಟ್ಯಾಕ್ಸ್ ನ ಕಟ್ತಾ ಇದ್ದೀವಿ. ಶಿಕ್ಷಣ ನಮ್ಮ ಹಕ್ಕದ. ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕಾದಂತಹ ಕರ್ತವ್ಯ ಸರ್ಕಾರದ್ದು. ಅದಕ್ಕೆ ಮಾನ್ಯ ಅಧಿಕಾರಿಗಳಲ್ಲಿ ಜನತಾ ಪರಿವಾರ ಸಂಘಟನೆ ಕಡೆಯಿಂದ ನಾನು ಕೃಷ್ಣಕಾಂತ್ ಮನವಿ ಮಾಡಿಕೊಳ್ತಾ ಇದ್ದೀನಿ. ಸರ್ಕಾರಿ ಶಾಲೆಗಳನ್ನ ಮುಚ್ಚಬಾರದು. ಸರ್ಕಾರಿ ಶಾಲೆಗಳನ್ನ ಕ್ವಾಲಿಟಿ ಡೆವಲಪ್ಮೆಂಟ್ ಮಾಡಿ ಅದಾದ ನಂತರ ಒಳ್ಳೆಯ ಉತ್ತಮ ಗುಣಮಟ್ಟದ ಶಿಕ್ಷಕರನ್ನ ಕಾಯಂ ಆಗಿ ನೇಮಕ ಮಾಡಿದ್ರೆ ಬಡವರು ಮಕ್ಕಳು ಚೆನ್ನಾಗಿ ಓದ್ಕೊಳ್ತಾರ. ಇಷ್ಟ ಹೇಳಿ ನನ್ನ 2 ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.